ಬೆಳಗಾವಿಯ ಯಮನಾಪುರದಲ್ಲಿ ಸರೋಜಾ ಎಂಬಾಕೆ ಮೈಕ್ರೋ ಫಿನಾನ್ಸ್ ಕಂಪನಿಯ ಹಾವಳಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಯಚೂರಿನ ಕಪ್ಪಗಲ್ ಮಹಿಳೆಯೊಬ್ಬರು ಮೈಕ್ರೋ ಫಿನಾನ್ಸ್ ಟಾರ್ಚರ್ಗೆ ಕಳೆದ ವಾರ ನನ್ನ ಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿ ನ್ಯಾಯಕ್ಕಾಗಿ ಆಗ್ರಹಿಸಿ ಗೃಹ ಮಂತ್ರಿಗಳಿಗೆ ಮಾಂಗಲ್ಯವನ್ನು ಪೋಸ್ಟ್ ಮಾಡಿದ್ದಾರೆ. ಕುಶಾಲನಗರದಲ್ಲಿ ಮೈಕ್ರೋ ಫಿನಾನ್ಸ್ ಸಿಬ್ಬಂದಿ ಕಾಟ ಕೊಡಬಹುದು ಅನ್ನೋ ಕಾರಣಕ್ಕೆ ಮಹಿಳೆಯರು ಮರವನ್ನು ಹತ್ತಿದ್ದಾರೆ. ರಾಣೆಬೆನ್ನೂರಿನ ಹೋಟೆಲ್ ಮಾಲೀಕರೊಬ್ಬರು ಕಿರುಕುಳ ಆರೋಪ ಮಾಡಿ ಕಣ್ಣೀರು ಹಾಕಿದ್ದಾರೆ. ರಾಣೆಬೆನ್ನೂರಿನಲ್ಲಿ ಮೀಡಿಯಾಗಳ ಕ್ಯಾಮೆರಾ ಕಂಡ ಕೂಡಲೇ ಸಿಬ್ಬಂದಿಗಳು ಮುಖ ತಿರುಗಿಸಿಕೊಂಡು ಓಡಾಡಿದ್ದಾರೆ. ಪಬ್ಲಿಕ್ ಟಿವಿ ಸತತ ವರದಿಗಳ ಬಳಿಕ ಸಮಸ್ಯೆ ಇತ್ಯರ್ಥಕ್ಕಾಗಿ ಮುಖ್ಯಮಂತ್ರಿಗಳು ನಾಡಿದ್ದು ಸಭೆ ಕರೆದಿದ್ದಾರೆ. ಬಂದ್ರು ಕಂತು ಕಟ್ಟಂದ್ರು ನಮ್ ತಗ ದುಡ್ಡಿದ್ದಿಲ್ಲ. ನನ್ ಗಂಡ ಆದ್ರೆ ಹೇಳ್ತಾನ ತಗೊಂತೀರಿ ಕಟ್ಟೋದ್ ಹಾಕಲ್ಲ ಅಂತ ಪಾಯ್ ಬಂದಂಗ್ ಬೈದ್ರು ಸರ್. ಅವ್ರ ಏನಂದ್ರು ಒಂದ್ ದಿವ್ಸನ ಟೈಮ್ ತಗಲಿಲ್ಲ ಸರ್. ಅವ್ರು 1 ಗಂಟೆಗೆ ಕಟ್ಬೇಕಂದ್ರು. ಇವ್ರು 11 ಗಂಟೆ ಒಳಗ ಮತ್ತೆ ಬರ್ತಾರ. ಅವ್ರು ಅಂದ್ ಕೇಸಿ ನನ್ ಗಂಡ ವಿಷಯ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡ್ ಸರ್. ಇವ್ನ ನಿಯಂತ್ರಣ ತಪ್ಪಿದೆ, ಸುಲಿಗೆ ಆಗ್ತಾ ಇದೆ. ಬಹಳಷ್ಟು ಕುಟುಂಬಗಳು ಮನೆ ಬಿಟ್ಟು ಹೋಗುವಂಥದ್ದು, ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಬಹಳಷ್ಟು ಪ್ರಕರಣಗಳು ಇವತ್ತು ನಾವು ನೋಡ್ತಾ ಇದ್ದೇವೆ. ಬೇರೆ ಅನ್ರೆಗ್ಯುಲೇಟೆಡ್ ಎಂಟಿಟೀಸು ಇಂಡಿವಿಜುವಲ್ಸು ಬರ್ತಾರೆ. ಈ ಸೆಕ್ಟರಲ್ಲಿ ನಾವು 60 ಲಕ್ಷ ಕಸ್ಟಮರ್ಸನ್ನು ಟಚ್ ಮಾಡ್ತೀವಿ. ಆ ಥರ ನಾವು ರೆಸ್ಪಾನ್ಸಿಬಲ್ ಇದ್ದರೆ ನಾವು ಆ್ಯಕ್ಷನ್ ತಗೋಬೇಕಾಗತ್ತೆ. ಸೊ ಈ ಥರ ತಗೋಬೇಕಾಗತ್ತೆ, ಬಿಡಬೇಕಾಗತ್ತೆ ಅನ್ನೋ ಬುರುಡ ಬಿಡಬೇಡ್ರಿ ರೀ. ಬಾಯಿ ಮುಚ್ಕೊಂಡು ಸುಮ್ಮನೆ ಕಂಡಾಪಟ್ಟೆ ಮಾತಾಡಿದ್ರೆ ಅದೇ ಯು ಹ್ಯಾವ್ ಎ ಹೆಲ್ ರೆಸ್ಪಾನ್ಸಿಬಿಲಿಟಿ. ಅಸೋಸಿಯೇಷನ್ ಅಂತ ಮಾಡಿಕೊಂಡು ಸುಮ್ಮನೆ ಪ್ರೆಸ್ ಕಾನ್ಫರೆನ್ಸ್ ಕರ್ಬಿಟ್ಟು ಬುರ್ಡ ಬಿಡೋದಲ್ಲ ಇಲ್ಲಿ ಕೂತ್ಕೊಂಡಿಲ್ಲ. ಯಾವನ್ರಿ ಅವನು ಇಲ್ಲೀಗಲ್ ಆಗಿ ಅವ್ರನ್ನ ಕಳಿಸ್ದವನು ಒಳಕಲ್ಲಿ ಕಲೆಕ್ಷನ್ಗೆ? ಏನು ನಿಮ್ಮ ತಾತ ಕಳಿಸಿದ್ನಾ? ಮಾನ ಮರ್ಯಾದೆ ಇಲ್ಲ ನಿಮ್ಗಳಿಗೆ ಅಸೋಸಿಯೇಷನ್ ಮಾಡ್ಕೊಂಡಿರೋರಿಗೆ? ಹೂ ಅಲೋಡ್ ದೋಸ್ ಇಲ್ಲೀಗಲ್ ಫೆಲೋಸ್ ಐಸೆ ಇಫ್ ದೇ ಆರ್ ಸೋ ಕಾಲ್ಡ್ ಇಲ್ಲೀಗಲ್? ಕತೆ ಕಾಯ್ತಾ ಇದ್ದೀರಾ ಹಂಗಾರೆ ಅಸೋಸಿಯೇಷನ್ ಅವರು? ಮೇಕ್ ದಿಸ್ ಅಸೋಸಿಯೇಷನ್ ಎ ಪಾರ್ಟಿ ಟು ಎವ್ರಿಥಿಂಗ್. ಹಂಗಾರೆ ಟ್ರೆಸ್ಪಾಸ್ ಕೇಸ್ ಹಾಕ್ರಿ ಒಬ್ಬೊಬ್ಬನ ಮೇಲುವೆ ದಾರಿಗೆ ಬರ್ತಾರಾಗ. ಸಿ ದೇರ್ ಇಸ್ ಎ ರೂಲ್ಗೆ ನಾನು ಅದಕ್ಕೆ ಅವಾಗಿಂದ ಹೇಳ್ತಿರೋದು. ಅಸೋಸಿಯೇಷನ್ ಹೋಗಿ ರೆಪ್ರೆಸೆಂಟ್ ಮಾಡಿರಿ ಗೌರ್ಮೆಂಟ್ಗೆ. ಫಾರ್ಮ್ ಎ ಕಮಿಟಿ, ಲೆಟ್ ಅಸ್ ಫಾರ್ಮ್ ಎನ್ SOP. ಮೈಕ್ರೋ ಫೈನಾನ್ಸ್ ವಿಲ್ ಪ್ಲೇ ಎ ರೋಲ್. ಗ್ರಾಮೀಣ ಭಾರತದ ಮತ್ತು ಸಣ್ಣ ಸಾಲದಾರರಿಗೆ ಒಂದು ಸಹಾಯವನ್ನು ಮಾಡುತ್ತೆ. ಅದು ಮಾಡಲ್ಲ ಅಂತ ಹೇಳಲಿಕ್ಕಾಗಲ್ಲ ನಾನು. ಆದರೆ ಅದನ್ನೇ ದುಷ್ಟರು ದರೋಡೆಕೋರರ ಥರ ಮಾಡಿದ್ರೆ ಬಲಿ ಹಾಕ್ಬೇಕು ಅದಕ್ಕೆ. ಅವಾಗ ಮಕಾಮೂತಿ ನೋಡಿದೆ. ಅದು ಯಾವನರಾಗಿರಲಿ. ಕರೋನಾ ಟೈಮಲ್ಲಿ ಯಾರ್ಯಾರು ಏನೇನು ಮಾಡಿದಾರೇನೋ ಅರಿವು ನಮಗಿಲ್ಲ ಅಂದ್ಕೊಂಡಿದ್ದೀರೇನು? ಸುಮ್ಮನೆ ಬುರುಡೆ ಬಿಡ್ತಾ ಇದ್ದರೆ ಜನನ ಎತ್ಕಟ್ಟಬೇಕಾಗತ್ತೆ. ಅದ್ರ ಬದಲು ಹೋಗಿ ಸರ್ಕಾರಕ್ಕೆ ಹೋಗಿ ಹೇಳಿ, ನಾವು ವಿ ಆರ್ ಪ್ರಿಪೇರ್ ಟು ಕೋಆಪರೇಟ್. ಹೇಗೆ ಮಾಡ್ಬೋದು, SOPಗಳನ್ನು ಏನು ಮಾಡೋಣ, ಇಲ್ಲೀಗಲಿ ಯಾರೋ ಬಂದಿದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕಾಗುತ್ತೆ ಅಂತ ಬುರುಡೆ ಬಿಡಕ್ಕೆ ನೀವು ಒಬ್ಬರೇ ಬೇಕಾ ನನಗಿಲ್ಲಿ? ಯಾರು ಕಳಿಸಿದ್ರು ಅವ್ರ ಜವಾಬ್ದಾರಿ ಮಾಡಿ ನಾವು ಜನಕ್ಕೆ ಕೇಳ್ತೀವಿ ಬುರುಡೆ ಬಿಚ್ಚಿ ಅಂತ. ಗೊತ್ತಾಗತ್ತೆ ಕಷ್ಟ ಏನು ಅಂತ ನಿಮಗೆ.